ಈಗ ನಮ್ಮ ಸಭೆಯ ಯೂತ್ಸ್ಗಳಿಂದ ಒಂದು ಪ್ರೆಸೆಂಟೇಷನ್ ನೋಡೋಣ. ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ನಿನಗೆ ಎಲ್ಲ ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ವಾಟ್ ಅ ಕೋಇನ್ಸಿಡೆನ್ಸ್, ನಾವೆಲ್ಲರೂ ಒಂದೇ ಹಾಡು ಹಾಡುತ್ತಿದ್ದೇವೆ. ಯಾಕೆಂದರೆ ನಮ್ಮೆಲ್ಲರ ಸ್ಪಿರಿಟ್ ಒಂದೇ ಆಗಿದೆ, ಅದಕ್ಕೆ. ಅದು ಸರಿ, ನಮ್ಮ ದೇವರು ಕಾರ್ಯಗಳು ಎಷ್ಟು ಅದ್ಭುತವಾಗಿವೆ ಇರುತ್ತದೆ ಅಲ್ಲವೇ? ನಮ್ಮ ದೇವರು ಕಥೆಯನ್ನೇ ಬದಲಾಗಿಸುವ ದೇವರಾಗಿದ್ದಾರೆ. ಹಾಗಾದರೆ ನಾವು ಈ ದಿವಸ ಕಥೆಯನ್ನೇ ಬದಲಾಗಿಸುವ ದೇವರ ಕಾರ್ಯಗಳನ್ನು ನೋಡೋಣ ಅಲ್ವಾ? ನಾವು ಈ ದಿವಸ ಕಥೆಯನ್ನೇ ಬದಲಾಗುವಂತೆ ಮಾಡಿದ ದೇವರ ಕಾರ್ಯಗಳನ್ನು ಈ ಒಂದು ಪ್ರೆಸೆಂಟೇಷನ್ ಮೂಲಕ ನೋಡೋಣ. ಯೋಸೇಫನ ಕಥೆ. ಈತನು ಯೋಸೇಫನು, ಯಾಕೋಬನ 12 ಮಂದಿ ಗಂಡು ಮಕ್ಕಳಲ್ಲಿ ಒಬ್ಬನು. ಈತನ ವಿಷಯವಾಗಿ ಇವನ ಅಣ್ಣಂದಿರು ಹೊಟ್ಟೆಕಿಚ್ಚು ಪಡುತ್ತಿದ್ದರು. ಅವನನ್ನು ಸಾಯಿಸಬೇಕೆಂದು ಅವನನ್ನು ಹೊಡೆದು ಒಂದು ಬಾವಿಗೆ ಹಾಕಿದರು. ಮರುದಿನ ಅವನನ್ನು ಬಾವಿಯಿಂದ ಎತ್ತಿ ಇಷ್ಮಾಯೇಲರಿಗೆ ಮಾರಿದರು. ಪೊಟಿಫರನ ಮನೆಯಲ್ಲಿ ಗುಲಾಮನಾದನು. ಬಲಾತ್ಕಾರದ ಆರೋಪದ ಮೇಲೆ ಸೆರೆಯಲ್ಲಿ ಹಾಕಲ್ಪಟ್ಟನು. ದೇವರು ಅವನ ಸಂಗಡ ಇದ್ದದರಿಂದ ಕನಸಿನ ಅರ್ಥವನ್ನು ಹೇಳುವವನಾದನು. ಇದನ್ನು ತಿಳಿದು ಫರೋಹನ ಕನಸಿನ ಅರ್ಥವನ್ನು ಹೇಳುವಂತೆ ಕರೆಸಲ್ಪಟ್ಟನು. ಫರೋಹನು ಯೋಸೇಫನನ್ನು ತನ್ನ ರಾಜ್ಯದ ಮುಖ್ಯ ಅಧಿಕಾರಿಯನ್ನಾಗಿ ಮಾಡಿದನು. ಈ ರೀತಿಯಾಗಿ ಸಾಯುವಂತೆ ಬಾವಿಯಲ್ಲಿ ಹಾಕಲ್ಪಟ್ಟು, ದಾಸತ್ವಕ್ಕೆ ಮಾರಲ್ಪಟ್ಟು, ಸೆರೆಮನೆಯಲ್ಲಿ ಹಾಕಲ್ಪಟ್ಟು ಕೆಳಗೆ ಬಿದ್ದವನನ್ನು ದೇವರು ಎತ್ತಿ ಉನ್ನತ ಸ್ಥಾನದಲ್ಲಿ ಇಟ್ಟರು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ನೀವು ನನ್ನ ದೇವರನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸುವ ಬಲ್ಲ ದೇವರು ಯಾರು? ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲವನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವವನು. ಎಲೆ ಸೈನಿಕರೇ, ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಈ ಕಟ್ಟಿ ದಗದಗ ಉರಿಯುವ ಈ ಆವೆ ಒಳಗೆ ಹಾಕಿರಿ. ಇದೇನು, ನಾವು ಅವರನ್ನು ಬೆಂಕಿಯೊಳಗೆ ಹಾಕಿಸಿದಲ್ಲವೇ? ಅವರು ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. 4 ಮಂದಿ ಕಾಣುತ್ತಿದ್ದಾರೆ. ಪರಾತ್ಮರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ಹೊರಗೆ ಬನ್ನಿ. ಹೀಗೆ ಉದ್ಧರಿಸಲು ಸಮರ್ಥನಾದ
ಇನ್ನಾವ ದೇವರು ಇಲ್ಲವಲ್ಲ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ರಾಜನೇ, ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರಾದ ನಿಬಂಧನನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ಆ ಜನರು ತಿರುಗಿ ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದೆಂದು ಎಂಬ ಧರ್ಮಸೂತ್ರವನ್ನು ವೈದ್ಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಿದರು. ರಾಜನ ಅಪ್ಪಣೆ ಆಯಿತು. ಸೈನಿಕರು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿ ಅದಕ್ಕೆ ಬೀಗದ ಮುದ್ರೆಯನ್ನು ಹಾಕಿದರು. ಅರಸನಾದ ದಾರ್ಯಾವೇಶನು ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಿದನು. ಅರಸೇ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದನು. ಅವುಗಳು ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದಿದ್ದೇನೆ. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಅರಸನು ರಾಜನಿವೇಶನದಲ್ಲಿರುವ ರಾಜಸೇವಕರಿಗೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದರು. ಎಲ್ಲರೂ ಹಾಗೆ ಮಾಡಿದರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಇದರಿಂದ ಹಾಮಾನನು ಬಹಳವಾಗಿ ಕೋಪಗೊಂಡು ಯಹೂದ್ಯ ಜನಾಂಗವನ್ನೇ ನಾಶ ಮಾಡುವ ಉದ್ದೇಶದಿಂದ ಅರಸನನ್ನು ಕಾಣಲು ಹೋದನು. ಹಾಮಾನನು ಅರಸನಾದ ಅಹೇಶ್ವೇರೋಷನಿಗೆ, ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ. ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತದೆ. ಅರಸನ ನಿಯಮಗಳನ್ನಂತೂ ಅವರು ಅನುಸರಿಸುವುದೇ ಇಲ್ಲ. ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ ರಾಯಸವು ಹೊರಡಲಿ. ಹಾಗೆ ಮಾಡಿದರೆ ನಾನು ರಾಜಭಂಡಾರಗಳಿಗೆ ಸೇರಿಸುವುದಕ್ಕೋಸ್ಕರ 10,000 ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನು ಎಂದು ಹೇಳಿದನು. ಆಗ ಅರಸನು ತನ್ನ ಕೈಯಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು ಆಗಾನನ ವಂಶದವನು ಅಮ್ಮೇದಾತನ ಮಗನು ಯಹೂದ ದ್ವೇಷಿಯೂ ಆದ ಹಾಮಾನನಿಗೆ ಒಪ್ಪಿಸಿ ಅವನಿಗೆ, ಆ ಬೆಳ್ಳಿ ನಿನ್ನಲ್ಲೇ ಇರಲಿ, ನೀನು ಆ ಜನರನ್ನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದನು. ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲ 127 ರಾಜ್ಯ ಸಂಸ್ಥಾನಗಳಿಗೆ ಕಳುಹಿಸಲ್ಪಟ್ಟವು. ಅವುಗಳಲ್ಲಿ ಒಂದೇ ದಿನದಲ್ಲಿ, ಅಂದರೆ 12ನೇ ತಿಂಗಳಿನ
ಫಾಲ್ಗುಣ ಮಾಸದ 13ನೆಯ ದಿನದಲ್ಲಿ ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು ಎಂದೂ ನೋಡದೆ ಎಲ್ಲ ಯಹೂದ್ಯರನ್ನು ಕೊಲ್ಲಿಸಿ ಸಂಹರಿಸಿ ನಿರ್ನಾಮಗೊಳಿಸಿರಿ, ಅವರ ಸುತ್ತನ್ನು ಸೂರೆ ಮಾಡಿರಿ ಎಂದು ಎಲ್ಲರೂ ಆ ದಿನದಲ್ಲಿ ಸಿದ್ಧರಾಗಿರುವ ಹಾಗೆ ಈ ಪತ್ರದ ಒಂದೊಂದು ಪತ್ರಿಯು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜ ವಿಧಿ ಎಂದು ಎಲ್ಲ ಜನರಲ್ಲಿಯೂ ಪ್ರಕಟಿಸಲ್ಪಡಬೇಕೆಂದು ಬರೆದಿತ್ತು. ಇದನ್ನು ಕೇಳಿದ ಮೊರ್ದೆಕೈಯು ಕೂಡಲೇ ಎಸ್ತೇರ್ ರಾಣಿಗೆ ತಿಳಿಸಿ ಅರಸನಿಗೆ ಪರಿಸ್ಥಿತಿಯನ್ನು ವಿವರಿಸುವಂತೆ ಹೇಳಿದನು. ಅದಕ್ಕೆ ಎಸ್ತೇರಳು, ನಾನು ಅರಸನ ಬಳಿಗೆ ಹೋಗುತ್ತೇನೆ, ಎಲ್ಲ ಯಹೂದ್ಯರು ಉಪವಾಸವಿದ್ದು ನನಗಾಗಿ ಪ್ರಾರ್ಥಿಸಿರಿ ಎಂದು ಹೇಳಿದಳು. ಹಾಮಾನನು ಮಾಡಿದ್ದನ್ನು ಎಸ್ತೇರಳು ಅರಸನಿಗೆ ಹೇಳಿದಾಗ ಅರಸನು ಕೋಪದಿಂದ ಎದ್ದು ಹೊರಗೆ ಬಂದನು. ಒಳಗೆ ಬಂದಾಗ ಅವನು ಎಸ್ತೇರಳ ಹತ್ತಿರ ಅಂಗಲಾಚುತ್ತಿರುವುದನ್ನು ಕಂಡು ಇನ್ನಷ್ಟು ಕೋಪದಿಂದ ಹಾಮಾನನನ್ನು ಹಿಡಿಯಲು ಆಜ್ಞಾಪಿಸಿದನು. ಆಗ ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಇಗೋ, ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು, ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಅರಸನು ಆಜ್ಞಾಪಿಸಿದನು. ಹೀಗೆ ಯಹೂದ್ಯರನ್ನು ನಾಶ ಮಾಡಲು ಮುಂದಾದ ಹಾಮಾನನು ತಾನೇ ಕುಟುಂಬ ಸಹಿತವಾಗಿ ನಾಶವಾದನು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ತೇಫನನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕಳಿಸಿದರು. ಸಾಕ್ಷಿಯರು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ತೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಅವರನ್ನು ಶಮಿಸಿ ನಿದ್ರೆಗೆ ಹೋದನು. ಹೀಗೆ ಸೌಲನು ಯೇಸುವನ್ನು ನಂಬಿದ ಯೂದ್ಯರಿಗೆ ಹಿಂಸಕನಾಗಿ ಬಂದನು. ಈ ಸೌಲನು ಮುಂದೇನಾದನು ಎಂದು ನೋಡುವ. ಸೌಲನು ದಮಸ್ಕದ ಮಾರ್ಗದಲ್ಲಿ ಬರುವಾಗ ಒಂದು ಬೆಳಕು ಹೊಳೆಯಿತು. ಅವನು ಕುದುರೆಯಿಂದ ಬಿದ್ದನು. ಅವನಿಗೆ ಕಣ್ಣು ಕಾಣಲಿಲ್ಲ. ಅವನನ್ನು ಅವನ ಸಂಗಡ ಇದ್ದವರು ಊರೊಳಕ್ಕೆ ಕರೆದುಕೊಂಡು ಹೋದರು. ದೇವರು ಅನನೀಯನಿಗೆ ಕಾಣಿಸಿಕೊಂಡು ಸೌಲನಿಗೋಸ್ಕರ ಪ್ರಾರ್ಥಿಸುವಂತೆ ಹೇಳಿದರು. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನನ್ನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನನ್ನು ಅನ್ಯಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದೇನೆ ಎಂದು ದೇವರು ಹೇಳಿದರು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. What we heard are glimpses of Bible that remind us that no situation is final.
if we involve God in such a situation. Joseph was dropped into a well, God sold to be a slave, landed in prison for no fault of him. He saw the worst of worst in his life at first. He still held on to the hope that his God is in control. God changed the situation entirely. Shadrach, Meshach, Abednego were given a choice to compromise or die. They trusted God, said, "Our God is able to save us." God turned their story from death to life. What looked like captivity for Daniel turned into a testimony of God's power. He was confident that wisdom and power is from God. What looked like doomsday for Jews in Esther's time, fasting and prayer brought them courage. God turned the situation that saved not only Jews but entire generation of Amalekites was eradicated. In every deed of God, we see the same truth. God does not just change circumstances, He changes destinies, He turns pain into purpose. Therefore, no matter how difficult our story may look today, our God is faithful with our tomorrow. When God is our author, every story has a hope. When it comes to Christ, every saint or disciple of Christ today had a past as a sinner. And every sinner will have a future if he comes to Christ. God bless you all. God bless you all.